ಅಕ್ಕ ನಮ್ಗೆಲ್ಲ ಬೇಕಕ್ಕ ಪ್ರೀತಿ ಇದೆಲ್ಲ ನಮ್ಗೆ. ಫ್ರೆಂಡ್ಸ್ 𝐏𝐫𝐞 ಮತ್ತು ಬೀಟ್ ಮಾರ್ಕ್ ಎರಡೂ ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ನೋಡ್ತಾ ಇರ್ಬೋದು ಇಂಪೋರ್ಟ್ ಆಗಿರುವಂಥ ಆ ಎರಡು ಪ್ರಾಜೆಕ್ಟ್ಗಳು ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ಆಲ್ರೆಡಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಬೀಟ್ ಮಾರ್ಕ್ ಸಾಂಗ್ ಇರುತ್ತೆ. ಅದೇ ರೀತಿ ಅದರ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ಇರುತ್ತೆ. ಹಾಗೆ 0.4 ಸೆಕೆಂಡ್ನಿಂದ ಬೀಟ್ ತಕ್ಕಂಗೆ ಬೀಟ್ ಮಾರ್ಕಿಗಳು ಈ ಒಂದು ಪ್ರಾಜೆಕ್ಟ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ 0.4 ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ನೀವು ಯಾವ ಫೋಟೋನ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು 0.4 ಸೆಕೆಂಡ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂದರೆ ಈ ಒಂದು 0.4 ಸೆಕೆಂಡ್ ಇರುವಂಥ ಮೊದಲೇ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಕೆಳಗಡೆ ಇರುವಂಥ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫೋಟೋ ಇರುವಂಥ ಫೋಲ್ಡ್ರ್ ಹೋಗ್ಬಿಟ್ಟು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಆ್ಯಡ್ ಆದ ನಂತರ ಮೇಲ್ಗಡೆ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಫುಲ್ ಸ್ಕ್ರೀನ್ ಆಗಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದ ನಂತರ ಈ ರೀತಿ ಸ್ಕ್ರೋಲ್ ಮಾಡ್ತಾ ನೀವು ಕೊನೆಗೆ ಬರುವಂಥ 11 ಸೆಕೆಂಡ್ಗೆ ಇರುವಂಥ ಕೊನೆ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಈ ಕೊನೆ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರುವಂಥ ಎಕ್ಸ್ಟೆಂಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಕೊನೆ ಬೀಟ್ ಮಾರ್ಕಿ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಆದ ನಂತರ ಮತ್ತೆ ನೀವು ಈ ರೀತಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ ನೆಕ್ಸ್ಟ್ ನೋಡ್ಬೋದು 6.11 ಸೆಕೆಂಡ್ಗಿರುವಂಥ ಎರಡನೇ ಬೀಟ್ ಮಾರ್ಕಿಗೆ ಬರಬೇಕಾಗುತ್ತೆ. ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ನಡುವೆ ಏನಿಲ್ಲ ಎರಡು ಭಾಗ ಆಗಿ ಕಟ್ ಆಗುತ್ತೆ. ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬರುತ್ತೆ. ಬಂದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಫೋಟೋ ಕಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಎರಡನೇ ಬೀಟ್ ಮಾರ್ಕಿದಿಂದ ಕೊನೆ ಬೀಟ್ ಮಾರ್ಕಿ ತನಕ ಈ ರೀತಿ ಎಷ್ಟು ಬೀಟ್ ಮಾರ್ಕ್ ಇದಾವೆ ಎಲ್ಲ ಬೀಟ್ ಮಾರ್ಕಿಗಳಿಗೆ ಫೋಟೋನ ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಬೀಟ್ ಮಾರ್ಕಿಗಳಿಗೆ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ 𝐏𝐵 ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನೋಡ್ಬೋದು ಈ ರೀತಿ ನಿಮಗೆ ನೋಡ್ಬೋದು ಫಸ್ಟು 5 ಫೋಟೋಗಳಿದೆ. ಅದರ ಮೇಲ್ಗಡೆ ಬಂದುಬಿಟ್ಟು 5 ಫೋಟೋಗಳಿದೆ. 5 ಫೋಟೋಗಳ ಮೇಲ್ಗಡೆ 2 ಲೇಯರ್ ಇದೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ 5 ಫೋಟೋಗಳ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನಲ್ಲಿರುವಂಥ 5 ಫೋಟೋಗಳಿಗೆ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ 2 ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ ತೋರಿಸ್ತೀನಿ. ಆಮೇಲೆ ಉಳಿದಿರುವಂಥ 3 ಫೋಟೋಗಳಿಗೆ ನೀವು ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಇವಾಗ ಫಸ್ಟು ಮೊದಲನೇ ಲಾಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ. ಸೊ ಕಾಪಿ ಆದ ನಂತರ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ರೀತಿ ಸ್ಕ್ರೋಲ್ ಮಾಡ್ತಾ ಮೊದಲನೇ ಲಾಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಮೊದಲನೇ ಲಾಂಗ್ ಫೋಟೋ ಇದಿಲ್ಲ ಅದಕ್ಕೆ ಈ ರೀತಿಯಾಗಿ ಎಫೆಕ್ಟು ಪೇಸ್ಟ್ ಆಗುತ್ತೆ. ಸೊ ಈ ರೀತಿ ಪೇಸ್ಟ್ ಆದ ನಂತರ ಇವಾಗ ಮೊದಲನೇ ಫೋಟೋಗೆ ಎಫೆಕ್ಟು ಆ್ಯಡ್ ಆಗಿದೆ. ಸೊ ಇದೇ ರೀತಿ ಮತ್ತೆ ನೀವು ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ 𝐏𝐵 ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ರೀತಿ ಸ್ಕ್ರೋಲ್ ಮಾಡ್ತಾ ಇವಾಗ ಎರಡನೇ ಫೋಟೋಗೆ ಬರಬೇಕಾಗತ್ತೆ. ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ. ಸೊ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇವಾಗ ಈ ರೀತಿ ಸ್ಕ್ರೋಲ್ ಮಾಡ್ತಾ ಎರಡನೇ ಫೋಟೋಗೆ ಬರಬೇಕಾಗತ್ತೆ. ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡ್ಬೋದು ಎರಡನೇ ಫೋಟೋಗೆ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇ ಫೋಟೋಗೆ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿದ ರೀತಿ ಇಲ್ಲಿ 3ನೇ ಫೋಟೋ ಎಫೆಕ್ಟ್ನ 3ನೇ ಫೋಟೋಗೆ 4ನೇ ಫೋಟೋ ಎಫೆಕ್ಟ್ನ 4ನೇ ಫೋಟೋಗೆ 5ನೇ ಫೋಟೋ ಎಫೆಕ್ಟ್ನ 5ನೇ ಫೋಟೋಗೆ. ಸೊ ಇದೇ ರೀತಿ 5 ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿ 5 ಫೋಟೋಗಳಿಗೆ ನೋಡ್ಬೋದು ಎಫೆಕ್ಟು ಈ ರೀತಿ ಆ್ಯಡ್ ಆಗಿದೆ. ಸೊ ಈ ರೀತಿ ನೀವು ಕೂಡ 5 ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ 𝐏𝐵 ಪ್ರಾಜೆಕ್ಟ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ ನಂತರ ಇವಾಗ ಮೇಲ್ಗಡೆ ಬಂದುಬಿಟ್ಟು 2 ಲೇಯರ್ ಇರುತ್ತಲ್ಲ, ಸೊ ಲೇಯರ್ ಮುಂದ್ಗಡೆ ಯಾವುದಾದ್ರೂ ಲೇಯರ್ ಮುಂದ್ಗಡೆ ಈ ರೀತಿ ಐ ಬಟನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಈ ರೀತಿ ಒಂದು ಲೇಯರು ಸೆಲೆಕ್ಟ್ ಆಗುತ್ತೆ. ಅದೇ ರೀತಿ ಮತ್ತು ಮೇಲ್ಗಡೆ ಲೇಯರ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಅದು ಕೂಡ ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಆದ ನಂತರ ಇಲ್ಲಿ ಡಬಲ್ ಪ್ಲಸ್ ಬಾಕ್ಸ್ ಇದೆಯಲ್ಲ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಾಪಿ 2 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಲೇಯರು ಕಾಪಿ ಆಗುತ್ತೆ.
ಸೊ ಕಾಪಿ ಆದ ನಂತರ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ಕರೆಕ್ಟಾಗಿ 0.4 ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ 2 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಲೇಯರ್ ಏನಿದೆಯಲ್ಲ ಅದು ಪೇಸ್ಟ್ ಆಗುತ್ತೆ. ಸೊ ಪೇಸ್ಟ್ ಆದ ನಂತರ ಇಲ್ಲಿ ಐ ಬಟನ್ ಆಪ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡನ್ನೂ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ ನಂತರ ಈ ರೀತಿ ನೋಡ್ಬೋದು, ಈ ರೀತಿ ಫೋಟೋಗೆ ನೋಡ್ಬೋದು ಎಫೆಕ್ಟು ಈ ರೀತಿ ಮೇಲ್ಗಡೆ ಬರುತ್ತೆ ನೋಡ್ಬೋದು. ಈ ರೀತಿ ಎಫೆಕ್ಟ್ ಕೂಡ ಆ್ಯಡ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿ ನೋಡ್ಬೋದು ಎಲ್ಲ 2 ಲೇಯರ್ಗಳು ಆನ್ ಆಗುತ್ತೆ. ಸೊ ಈ ರೀತಿ ಆನ್ ಆದ ನಂತರ ನೆಕ್ಸ್ಟ್ ಇವಾಗ ಈ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂದರೆ ಮೇಲ್ಗಡೆ ಸೆಟ್ಟಿಂಗ್ ಪ್ರಕಾರವಂಥ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಇನ್ನೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.